ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಸಾಂಬಾರ್ ಪುಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲಾಗಿ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಮೊದಲಿಗೆ ನಾನಿಲ್ಲಿ 1.5 kg ಆಗುವಷ್ಟು ಧನಿಯನ್ನು ತೊಗೊಂಡಿದ್ದೀನಿ. 2 kg ಮೆಣಸಿನಕಾಯಿಗೆ 1 kg ಆಗುವಷ್ಟು ಜೀರಿಗೆಯನ್ನು ಉಪಯೋಗಿಸಬೇಕಾಗುತ್ತೆ. ಅದರಿಂದ 1.5 kg ಆಗುವಷ್ಟು ಧನಿಯಾವನ್ನು ಹುರ್ಕೊಳ್ಬೇಕಾಗುತ್ತೆ. ಇಲ್ಲೇನಾದರೂ ವೀಡಿಯೋದಲ್ಲಿ ಏನಾದರೂ ಮಿಸ್ ಆಗಿರೋ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ಹುರ್ಕೊಳ್ಳಿ. ಟೇಸ್ಟೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಆ ರೀತಿಯಾಗಿ ಮುಟ್ಟುವಷ್ಟು ಬಿಸಿ ಇದ್ದರೆ ಸಾಕಾಗುತ್ತೆ. ಜಾಸ್ತಿ ಹುರ್ಕೊಳ್ಬಾರ್ದು, ಜಾಸ್ತಿ ಹುರ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಆ ರೀತಿಯಾಗಿ ಹುರ್ಕೊಂಡು ಸೈಡ್ಗೆ ತೆಗೆದಿಟ್ಕೊಳ್ಬೇಕಾಗುತ್ತೆ. 1.5 kg ಆಗುವಷ್ಟು ಅಷ್ಟೇ ಹುರಿದ್ಬಿಟ್ಟು ಸೈಡ್ಗೆ ಹಾಕ್ಕೊಂಡಿದ್ದೀನಿ ಎಲ್ಲನೂ ಅಷ್ಟೇ. ಈಗ ನೋಡಿ, ಹಾಗೆಯೇ 1 kg ಆಗುವಷ್ಟು ಜೀರಿಗೆನ ಹುರ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ನಮ್ಮ ಕೈ ಬಿಸಿ ಮುಟ್ಟುವಷ್ಟು ಇದ್ದರೆ ಸಾಕಾಗುತ್ತೆ. ಚೆನ್ನಾಗಿ ಬಿಸಿ ಆಗಬೇಕು, ಆ ರೀತಿಯಾಗಿ ಹುರ್ಕೊಳ್ಬೇಕಾಗುತ್ತೆ. ಹಾಗಂತ ಸೀಸಬಾರ್ದು. ಎಲ್ಲನೂ ಅಷ್ಟೇ 2 ಸತಿ ಹಾಕ್ಕೊಂಡು ಸ್ವಲ್ಪ ಅರ್ಧ kg ಆಗುವಷ್ಟು ಹಾಕ್ಕೊಂಡು 2 ಸತಿ ಅಷ್ಟೇ ನೀಟಾಗಿ ಹುರ್ಕೊತಾ ಇದ್ದೀನಿ. ಎಲ್ಲ ಒಂದು ಸತಿ ಹಾಕ್ಕೊಂಡ್ರೆ ಸರಿಯಾಗಿ ಹುರಿದಿರಲ್ಲ, ಅದರಿಂದ ಅರ್ಧ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಈ ರೀತಿಯಾಗಿ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಪುಡಿ ನಾನು ಮಾಡಿರುವಂತಹ ಸಾಂಬಾರುಗಳಿಗೆಲ್ಲನೂ ಇದೇ ಸಾಂಬಾರು ಪುಡಿನೇ ನಾನು ಉಪಯೋಗಿಸಿದ್ದೀನಿ. ಎಲ್ಲನೂ ಅಷ್ಟೇ ಜೀರಿಗೆ ಹುರಿದ್ಬಿಟ್ಟು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಹಾಗೆಯೇ ಅದೇ ಬಾಣಲಿಗೆ ಒಂದು ಅರ್ಧ kg ಆಗುವಷ್ಟು ಹೆಸರುಕಾಳನ್ನು ಉಪಯೋಗಿಸ್ತಾ ಇದ್ದೀನಿ. ಹೆಸರುಬೇಳೆಗಿಂತ ಹೆಸರುಕಾಳನ್ನೇ ಉಪಯೋಗಿಸೋದ್ರಿಂದ ಚೆನ್ನಾಗಿರುತ್ತೆ. ಅದರಿಂದ ಅರ್ಧ kg ಆಗುವಷ್ಟು ಹೆಸರುಕಾಳನ್ನು ಹುರ್ಕೊತಾ ಇದ್ದೀನಿ. ಇವು ಅಷ್ಟೇ ಸ್ವಲ್ಪ ಕಲರ್ ಬರೋವರೆಗೂ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಹುರಿದ್ಬಿಟ್ಟು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಹಾಗೆಯೇ ತೊಗರಿಬೇಳೆ ಒಂದು 1/4 kg ಆಗೋಷ್ಟು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. 3/4 kg ಆಗೋಷ್ಟು ತೊಗರಿಬೇಳೆಯನ್ನು ಸೇರಿಸ್ತಾ ಇದ್ದೀನಿ. ತೊಗರಿಬೇಳೆ ಹಾಕೋದ್ರಿಂದ ಸಾಂಬಾರು ಅನ್ನೋದು ಟೇಸ್ಟು ಚೆನ್ನಾಗಿ ಬರುತ್ತೆ. 3/4 kg ಆಗೋಷ್ಟು ತೊಗರಿಬೇಳೆನ ಹಾಕ್ಕೊಂಡು ಚೆನ್ನಾಗಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ, ಹಸಿ ಸ್ಮೆಲ್ ಹೋಗೋವರೆಗೂ. ಅದನ್ನು ಅಷ್ಟೇ ತೆಗೆದುಬಿಟ್ಟು ಸೈಡ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಅರ್ಧ kg ಆಗೋಷ್ಟು ಕಡಲೆಕಾಳನ್ನು ಅಷ್ಟೇ ಸೇರಿಸ್ಕೊತಾ ಇದ್ದೀನಿ. ಬೇಕು ಅಂದರೆ ಕಡಲೆಬೇಳೆನೂ ಉಪಯೋಗಿಸ್ಕೋಬೋದು. ನಾನು ಇಲ್ಲಿ ಕಡಲೆಕಾಳನ್ನು ಉಪಯೋಗಿಸ್ತಾ ಇದ್ದೀನಿ. ಅರ್ಧ kg ಆಗೋಷ್ಟು ಕಡಲೆಕಾಳನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಹುರ್ಕೊಳ್ಬೇಕು. ಹಾಗಂತ ಸೀಸಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ಬೇಕು. ಹಾಗನ ಸಾಂಬಾರು ಪುಡಿ ಅನ್ನೋದು ಟೇಸ್ಟು ಚೆನ್ನಾಗಿ ಬರುತ್ತೆ. ಅದನ್ನು ಅಷ್ಟೇ ಹುರಿದ್ಬಿಟ್ಟು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಹಾಗೆಯೇ 100 ಗ್ರಾಮ್ ಆಗುವಷ್ಟು ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ಅಳತೆ ಮಾಡಿಕೊಂಡು ಸೇರಿಸ್ಕೊಳ್ಬೇಕಾಗುತ್ತೆ. ಮಾಮೂಲಿ ರೇಷನ್ ಅಕ್ಕಿಯನ್ನು ಹಾಕ್ಕೊಂಡ್ರೆ ಸಾಕು. ಅಕ್ಕಿಯನ್ನು ಅಷ್ಟೇ ಚೆನ್ನಾಗಿ ನೀಟಾಗಿ ಹುರ್ಕೊಳ್ಬೇಕು. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಮೊದಲು ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ. ಈಗ ನೋಡಿ, ಅಕ್ಕಿ ಎಲ್ಲ ನಾನು ಹಾಗೆಯೇ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಹಾಗೆಯೇ 100 ಗ್ರಾಮ್ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊತಾ ಇದ್ದೀನಿ. ಈ ಮೆಜರ್ಮೆಂಟಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಪುಡಿ ಅನ್ನೋದು. ನಾನು ಇದು 1 ವರ್ಷ 1.5 ವರ್ಷ ಆಗುತ್ತೆ ನನಗೆ ಅಷ್ಟೊಂದು ಮಾಡ್ಕೊತಾ ಇದ್ದೀನಿ. ನಾನು 2 kg ಮೆಣಸಿನಕಾಯಿಗೆ ಮಾಡ್ಕೊತಾ ಇದ್ದೀನಿ. ಸಾಸಿವೆನೂ ಅಷ್ಟೇ ಚಟಪಟ ಅಂತ ಸಿಡಿಯೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬಾರ್ದು. ಅವನ್ನು ಅಷ್ಟೇ ಹುರಿದ್ಬಿಟ್ಟು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಹಾಗೆಯೇ 100 ಗ್ರಾಮ್ ಆಗುವಷ್ಟು ಮೆಂತ್ಯಕಾಳನ್ನು ಸೇರಿಸ್ತಾ ಇದ್ದೀನಿ. ಇವನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಒಂದೊಂದು ಐಟಮನ್ನೇ ಹಾಕ್ಕೊಂಡು ಹುರ್ಕೊಳ್ಬೇಕಾಗುತ್ತೆ. ಹುರ್ಕೊಂಡು ಒಂದೊಂದನ್ನೇ ಹುರ್ಕೊಂಡು ಎಲ್ಲ ಒಂದ್ರಿಗೆ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಅಷ್ಟೇ ಹುರ್ಕೊಂಡಿದ್ದೀನಿ, ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಹಾಗೆಯೇ ಕಾಳು ಮೆಣಸು ಅಷ್ಟೇ 100 ಗ್ರಾಮ್ ಅಷ್ಟು ಕಾಳು ಮೆಣಸನ್ನು ಅಷ್ಟೇ ಹುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ನನಗೆ ಈ ಸಾಂಬಾರು ಪೌಡರ್ 1 ವರ್ಷದಿಂದ 1.5 ವರ್ಷ ತನಕ ಆಗುತ್ತೆ. ಜನ ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ದಿನವೇ ಆಗುತ್ತೆ. ನನಗೆ 1 ವರ್ಷದಿಂದ 1.5 ವರ್ಷ ತನಕ ಆಗುತ್ತೆ. ನೋಡಿ, ಕಾಳು ಮೆಣಸು ಅಷ್ಟೇ ಹುರ್ಕೊಂಡಿದ್ದೀನಿ. ಇಲ್ಲಿ ಚಕ್ಕೆ ಲವಂಗ ಜಾಸ್ತಿ ಹಾಕ್ಕೊಳ್ಬಾರ್ದು. ಎರಡೂ ಸೇರಿ 25 ಗ್ರಾಮ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಸೇರಿಸ್ಕೊಳ್ಬಾರ್ದು. 25 ಗ್ರಾಮ್ ಆದರೆ ಸಾಕಾಗುತ್ತೆ. ಚಕ್ಕೆ ಮತ್ತು ಲವಂಗ ಎರಡೂ ಸೇರಿ ಇವನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಸುಮ್ಮನೆ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಹಾಗೆಯೇ 50 ಗ್ರಾಮ್ ಅಷ್ಟು ಅರಿಶಿನ ಕೊಂಬನ್ನು ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಹಾಗೆಯೇ ಇದ್ರೇನೋ ಆಗಿತ್ತು, ನುಣ್ಣಕ್ಕೆ ಆಗೋಗ್ಬಿಟ್ಟಿದೆ. ಅದನ್ನು ಅಷ್ಟೇ ಕುಟ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಒಂದು 50ರಿಂದ 100 ಗ್ರಾಮ್ ಅಷ್ಟು ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ವಿಡಿಯೋ ಮಿಸ್ ಆಗಿದೆ. ಕ್ರಿಸ್ಪಿ ಆಗೋವರೆಗೂ
ಫ್ರೈ ಮಾಡಿಕೊಂಡು ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ 2 kg ಆಗುವಷ್ಟು ಮೆಣಸಿನ್ಕಾಯಿನ ಇಷ್ಟಿಷ್ಟು ಹಾಕ್ಕೊಂಡು ಸ್ವಲ್ಪ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟಿಷ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ನೀಟಾಗಿ ಎಲ್ಲ ಹುರ್ಕೊಳ್ಬೇಕಾಗುತ್ತೆ. ಜಾಸ್ತಿ ಎಣ್ಣೆ ಸೇರಿಸ್ಕೊಳ್ಬಾರ್ದು. ಕಾಳುಗಳಿಗೇನೋ ಅಷ್ಟೇ ಎಣ್ಣೆನೇ ಸೇರಿಸ್ಕೊಳ್ಬಾರ್ದು. ಬರೀ ಮೆಣಸಿನ್ಕಾಯಿಗೆ ಮಾತ್ರ ಸುಮ್ಮನೆ ಲೈಟಾಗಿ ಒಂದೊಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಎಲ್ಲನೂ ಅಷ್ಟೇ ಹುರ್ಕೊಂಡು ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ. 2 kg ಆಗುವಷ್ಟು ಮೆಣಸಿನ್ಕಾಯಿ ಚೆನ್ನಾಗಿ ಬಿಸಿಲುಕಾಯಿ ಇವಾಗನೇ ಮಾಡ್ಕೊಳ್ಬೇಕಾಗುತ್ತೆ. ಸಾಂಬಾರು ಪುಡಿ ಅನ್ನೋದು ಹಾಗೇ ಪೌಡ್ರು ಚೆನ್ನಾಗಿ ಬರುತ್ತೆ ನೋಡಿ. ನೀಟಾಗೆಲ್ಲ ಹುರ್ಕೊಂಡಿದ್ದೀನಿ. ಹಾಗೆಯೇ ಬಾಡಿಗೆ ಮೆಣಸಿನ್ಕಾಯಿ ಒಂದು ಅರ್ಧ kg ಅಷ್ಟು ಹಾಕ್ತಾಯಿದ್ದೀನಿ ಕಲರ್ಗೆ ಮತ್ತು ಟೇಸ್ಟ್ಗೆ. ಇನ್ನೂ ಬೇಕಾದರೆ ಕಡಿಮೆನೂ ಸಹ ಸೇರಿಸ್ಕೊಳ್ಬೋದು. ಇದೂ ಅಷ್ಟೇ ಸ್ವಲ್ಪ ಸೇರಿಸ್ಕೊಂಡು ಒಂದು 2-3 ಸತಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಅರ್ಧ kg ಅಷ್ಟು ಆದರೆ ಸಾಕಾಗುತ್ತೆ. ಇಷ್ಟನೂ ಅಷ್ಟೇ ನೀಟಾಗಿ ಎಲ್ಲ ಹುರ್ಕೊಂಡು ಚೆನ್ನಾಗಿ ಬಿಸಿಲಿಗೆ ಒಣಗೋಕ್ಕೆ ಅಂತ ಬಿಡಬೇಕು ಒಂದು 2-3 ಅವರು. ನೋಡಿ ಎಲ್ಲ ಐಟಮು ನಾನು ಹುರ್ಕೊಂಡಿರೋಂಥ ಕಾಳುಗಳೆಲ್ಲ ಹಾಕ್ಕೊಂಡು ಒಂದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಏನೇ ಒಂದು ಐಟಮು ಮಿಸ್ ಆಗಿದ್ರೂ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀಟಾಗಿ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಹಾಗಂತ ಸೀಸ್ಬೇಡ್ರಿ, ನೋಡಿಕೊಂಡು ಮೀಡಿಯಮಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. ನಾನು ಬಿಸಿಲಿಗೆ ಇಟ್ಟಿದ್ದೀನಿ ಮತ್ತು ಧನಿಯಾ ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾನೇನು ಮೆಣಸಿನ್ಕಾಯಿ ಪುಡಿ ಮಾಡಿಲ್ಲ, ಹಾಗೇ ಹಾಕ್ಕೊಡ್ತಾರೆ ಅಂತ ಹಾಗೇ ಎತ್ಕೊಂಡು ಹೋಗಿದ್ದೆ ಮಿಷಿನ್ಗೆ. ಹಾಗೇ ಹಾಕ್ಕೊಟ್ರು. ಎಲ್ಲ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಎತ್ಕೊಂಡು ಹೋಗಿದ್ದೆ. ಎಲ್ಲನೂ ಅಷ್ಟೇ ಒಂದು ಚೆನ್ನಾಗಿ ತೊಳೆದ್ಬಿಟ್ಟು ಬಾಕ್ಸ್ಗೆ ಜಲ್ಡಿ ಮಾಡಿಕೊಂಡು ಸಹ ಸೇರಿಸ್ಕೊಂಡಿದ್ದೀನಿ. ಸಾಂಬಾರು ಪುಡಿ ಅನ್ನೋದು ಅಲ್ಲೇ ತಣ್ಣಕ್ಕೆ ಮಾಡಿಕೊಂಡು ಎತ್ಕೊಂಡು ಬರಬೇಕಾಗುತ್ತೆ, ಇಲ್ಲಾಂದರೆ ಕಪ್ಪಗೆ ಆಗೋಗ್ಬಿಡುತ್ತೆ. ಮಿಷಿನ್ಗೆ ಹಾಕ್ಸುವಾಗ ಅಲ್ಲೇ ಆರಿಸ್ಕೊಂಡು ಬಾಕ್ಸ್ಗೆ ತುಂಬಿಕೊಂಡು ಎತ್ಕೊಂಡು ಬಂದು ಜಲ್ಡಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ನೋಡಿ ರೆಡಿ ಆಗಿದೆ ಸಾಂಬಾರು ಪೌಡ್ರು. ಇದೇ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟೂ ಅಷ್ಟೇ ಒಂದ್ಸತಿ ಮಾಡಿ ನೋಡಿ. ಈ ವಿಧಾನದಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟೂ ಅಷ್ಟೇ. ನಾನು ಯಾವುದೇ ರೀತಿ ಸಾಂಬಾರು ಮಾಡುವಾಗ ಇದೇ ಪುಡಿಯನ್ನು ಬಳಸೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟೂ ಅಷ್ಟೇ. ಇದೆಲ್ಲ ನಮ್ಮಮ್ಮ ಹುರ್ಕೊಟ್ಟಿರೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟೂ ಅಷ್ಟೇ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.